ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಮ್ಮ ಪೌರಸ್ ವರದಿಯಿಂದ ಎತ್ತೆಚ್ಚಿಕೊಂಡ ಕಿಚಡಿ. ನಮ್ಮ ವರದಿಯಿಂದಲೇ ಅವರು ವಿಡಿಯೋ ಸಹ ಡಿಲೀಟ್ ಮಾಡಿ ಒಂದು ಸಾರಿ ವಿಡಿಯೋ ಕೂಡ ಹಾಕಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ನಮ್ಮ ಪೌರಸ್ ವರದಿಯಿಂದ. ಅವರಿಷ್ಟು ದಿನ ಬೇಜವಾಬ್ದಾರಿಯಿಂದ ನಡೆದುಕೊಂತಾ ಇದ್ರು, ಆದ್ರೂ ನಾನು ತೊದಲ್ತಾ ಇದ್ರು. ಹೆಂಗೆ ಸಾಧ್ಯ? ನಮ್ಮ ಪವರ್ ಹೌಸ್ ವರದಿಯಿಂದ ಮಾತ್ರ. ನಾವ್ಯಾರು? ಪವರ್ ಹೌಸ್. ನಮ್ಮ ವರದಿಯಿಂದ ಎಲ್ಲ ಸಾಧ್ಯವಾಗುತ್ತೆ. ಹಲೋ, ಏನು ನಿಮ್ಮ ವರದಿ ಇಲ್ಲ? ನಿಮ್ಮ ವರದಿಯಿಂದ ನಾವು ಎತ್ತೆಚ್ಚಿಕೊಂಡಿಲ್ಲ, ನಾವು ಭಯ ಬಿಟ್ಕೊಂಡು ವೀಡಿಯೋ ತೆಗ್ದಿಲ್ಲ, ಕನ್ನಡ ಇಂಡಸ್ಟ್ರಿ ಮೇಲೆ ರೆಸ್ಪೆಕ್ಟ್ ಇಟ್ಕೊಂಡು ವೀಡಿಯೋ ತೆಗೆದ್ರ. ಇದನ್ನು ಮತ್ತೆ ಇನ್ನೊಂದು ವಿಕೆಟ್ ಡೌನ್ ಅಂತ ತಿಳ್ಕೊಬಾರ್ದು ನೀವು ವಿಜಯ್ ಜೆ. ಈ ವಿಡಿಯೋ ನೋಡಿ ನೀವು. ಯಾವ ಇವೆಲ್ಲ ಯಾವ ವಿಕೆಟ್ ಮೇಲಿರೋ ಬೇಲ್ಸ್ ಕೂಡ ಸಮ ಅಲ್ಲ. ನೀನು ನನ್ನ ಬಗ್ಗೆ ಮಾತಾಡ್ತೀಯಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಒಂದಂತ ಹೇಳ್ತೀನಿ, ನಾವೇನು ಯೂಟ್ಯೂಬಲ್ಲಿ ಪೊಲೀಸ್ ಅಲ್ಲ, ಯೂಟ್ಯೂಬಲ್ಲಿ ಕ್ರೈಮ್ ಬ್ರಾಂಚ್ ಅಲ್ಲ, ಏನೂ ಅಲ್ಲ. ನಮ್ಮ ಪಾಡಿಗೆ ನಾವು ಯೂಟ್ಯೂಬರ್ಸು, ನಮ್ಮ ಪಾಡಿಗೆ ನಾವು ವೀಡಿಯೋಸ್ ಮಾಡ್ಕೊತಾ ಇರ್ತೀವಿ. ಬಟ್ ಇವತ್ತೇನಕ್ಕೆ ಸ್ಪೆಷಲಾಗಿ ಬಂದುಬಿಟ್ಟು ಇವನಿಗೆ ಸ್ಪೆಷಲಾಗಿ ಸಪ್ರೇಟಾಗಿ ತೆಗಿತಾ ಇದ್ದೀವಿ ಅಂದರೆ, ಸಾರಿ ಫಾರ್ ದಟ್ ವರ್ಡ್, ಅಷ್ಟು ಚೆನ್ನಾಗಿ ಕೆಣ್ಕೊಂಡು ನಮ್ಮನ್ನ ಕೆಣ್ಕೋದಲ್ದೆ ದೊಡ್ಡ ಡಾನ್ ಫೀಲಿಂಗ್ ತೋರಿಸ್ತಾನೆ. ಇಳಿಸೋಣ ಇವತ್ತು, ಬೇಜಾನ್ ಇಳಿಸ್ಬಿಡೋಣ. ಯಾಕಂತೀರಾ, ಇಷ್ಟು ದಿನ ಟ್ರೋಲ್ ಕನ್ನಡ ಮೂವೀಸ್ ಟ್ರೋಲ್ ಅಂತ ಪಾರ್ಟ್ 1 ಪಾರ್ಟ್ 2 ಅಂತ ಎಲ್ಲರೂ ಬಿಡ್ಕೊಂಡು ಹೋಗ್ತಾ ಇದ್ರು. ನನ್ನ ಮಕ್ಳಿಗೆ ಅದೇನೋ ಸ್ಯಾಡಿಸಮು, ಅದೇನು ಹುಚ್ಚು, ಅದೇನೋ ಗೊತ್ತಾಗ್ತಿಲ್ಲಪ್ಪ, ಸೈಕೋ ನನ್ನ ಮಕ್ಳು ಏನೋ ಮಾಡ್ಕೊತಾರೆ ಅಂತ ಬಿಟ್ಟಿದ್ರೆ, ನಿನ್ನೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಜಿಲೇಬಿ ಇದ್ದಂಗಿದೆಯಂತೆ. ಇಷ್ಟು ಹೇಳಿದ ಮಾತ್ರಕ್ಕೆ ನಾವು ತಮಿಳ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಲ್ಯಾಂಗ್ವೇಜ್ ಇಸ್ ಸ್ಪೆಷಲ್. ಆ ಸ್ಪೆಷಾಲಿಟಿನ ವಿ ಶುಡ್ ರೆಸ್ಪೆಕ್ಟ್ ಇಟ್ ಅಷ್ಟೇ. ಅದನ್ನು ಬಿಟ್ಟು ನಮ್ಮ ಲ್ಯಾಂಗ್ವೇಜೇ ಗ್ರೇಟು, ನಿಮ್ಮ ಲ್ಯಾಂಗ್ವೇಜ್ ಕೀಳಾಗಿದೆ, ನಿಮ್ಮ ಲ್ಯಾಂಗ್ವೇಜ್ ವೇಸ್ಟು, ನಮ್ಮ ಕಾಲಿನ ಸಮ, ನಮ್ಮ ಕಾಲಿನ ಧೂಳು ಸಮ, ಅವೆಲ್ಲ ಮಾತಾಡೋದು ಇಟ್ಸ್ ನಾಟ್ ಮೆಚುರಿಟಿ. ಅದು ನಮ್ಮ ಕನ್ನಡಿಗರಿಗೆ ಮೊದಲಿಂದನೂ ಒಡಿಸೆ. ಆ ಕ್ಯಾರೆಕ್ಟರ್ ನಮಗಿಲ್ಲಪ್ಪ. ನಮ್ಮ ಲ್ಯಾಂಗ್ವೇಜ್ ಚೆನ್ನಾಗಿದೆ, ನಮ್ಮ ಲ್ಯಾಂಗ್ವೇಜ್ ಇಷ್ಟ ನಮಗೆ, ಅಷ್ಟು ಮಾತ್ರಕ್ಕೆ ಬೇರೆ ಲ್ಯಾಂಗ್ವೇಜ್ ವೇಸ್ಟು, ಡಬ್ಬ, ತುಕಾಲಿ ಅಂತ ನಾವು ಹೇಳೋಕ್ಕೆ ಹೋಗಲ್ಲ. ಬಿಕಾಸ್ ವಿ ರೆಸ್ಪೆಕ್ಟ್. ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಇಂಡಿಯನ್ಸ್. ಬಟ್ ನಮ್ಮ ಕನ್ನಡ ಅಂದರೆ ಒಂಥರ ಸ್ವಾಭಿಮಾನ ಇದೆ. ಬಟ್ ಈ ಥರ ಸ್ಟೇಟ್ಮೆಂಟ್ಸ್ ಬಂದಾಗ ಖಂಡಿತ ನಮ್ಮ ಸ್ವಾಭಿಮಾನ ನಾವು ಬಿಟ್ಕೊಡೋಕೆ ಹೋಗಲ್ಲ. ಯಾಕಪ್ಪ, ಏನಕ್ಕೆ ಅಂತ ನೀನು ಕೇಳಿದ್ರೆ, ಅಲ್ಲ ಗುರು, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದೀವಿ. ಫಸ್ಟ್ ನೀವೇ ಬಂದ್ರಿ, ಅದೇನದು ಕನ್ನಡ ಮೂವೀಸ್ ಟ್ರೋಲ್ಸ್, ಕನ್ನಡ ಮೂವೀಸ್ ರೀಮೇಕ್ ಟ್ರೋಲ್ಸ್ ಅಂತ ನಿಮ್ಮಷ್ಟಿಗೆ ನೀವೇ ಟ್ರೆಂಡ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ತೊಗೊಳಪ್ಪ ಅಂತ ಒಂದು ರಿಪ್ಲೈ ಹಾಕಿದೆ. ಆ ರಿಪ್ಲೈ ವಿಡಿಯೋನ ಡೈಜೆಸ್ಟ್ ಮಾಡ್ಕೊಳಕ್ಕಾಗದೆ. ಏನೋ ನೀವು ಮಾಡಿದ್ರೆ ರೋಸ್ಟ್, ನಾವು ಮಾಡಿದ್ರೆ ಹೇಟ್ ಸ್ಪೀಚ್ ಅಂತ ರಿಪೋರ್ಟ್ ಮಾಡಿಬಿಟ್ಟು ತೆಗಿಸ್ಬಿಟ್ರಿ. ಓಕೆ, ಅದನ್ನು ಬಿಟ್ಬಿಡೋಣ. ಓಕೆ, ಹೋದ್ರೆ ಹೋಗಲಿ. ಅಲ್ಲ ಗುರು, ಮೆಚುರಿಟಿ ಇಟ್ಕೊಂಡು ನೀವು ರೋಸ್ಟ್ ಮಾಡ್ತಾ ಇದ್ದೀರಾ. ನಾವು ಅದೇ ಮೆಚುರಿಟಿಯಲ್ಲಿ ರಿಪ್ಲೈ ಕೊಟ್ಟಾಗ ಆ ಮೆಚುರಿಟಿ ನೀವು ತೋರಿಸಿಲ್ಲ ಅಂದರೆ ಏನಾಗ್ತೀರ ಹೇಳಿ? ಒಫಿಷಿಯಲ್ ಚೈಲ್ಡ್ಸ್ ಆಗ್ತೀರಾ. ಆ ಒಫಿಷಿಯಲ್ ಚೈಲ್ಡಿಸಮ್ನ, ಒಫಿಷಿಯಲ್ ಚೈಲ್ಡ್ ಸಂಘನ ನೀವೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಆ ಸಂಘ ಸ್ಟಾರ್ಟ್ ಮಾಡ್ಕೊಳೋದಲ್ಲದೆ ಈ ಥರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಕಾ? ಓಕೆ, ನಾನು ಮಾತಾಡೋದ್ರದ್ದು ಪ್ರೂಫ್ ತೋರಿಸ್ಬಿಡ್ತೀನಿ, ನೋಡ್ರಪ್ಪ. ಅದು காப்பிரைட் ஸ்ட்ரைக் ஆದರೂ ಹಾಕ್ಕೊಳ್ಳಿ ಅವನು. அதுக்கு முன்னாடி யாருன்னு பார்த்தீங்கன்னா முத்துராஜ் கன்னடிகா அப்படின்னு கன்னடிக்கவா அப்படிங்கிறவர் வந்துட்டு என்ன போட்டிருக்காருன்னு தெரியல. ஜிலேபியை பிச்சு போட்ட மாதிரி இருக்குது, மணி ஜிலேபிஸ். தெரியல, ஜிலேபியை பிச்சு போட்ட மாதிரி இருக்குது, மணி ஜிலேபிஸ். அதாவது நம்ம வீடியோவே தமிழ்ல தான் பண்ணியிருக்கோம். இவனுங்கெல்லாம் எதுக்கு வந்துட்டு அவங்க ಲ್ಯಾಂಗ್ವೇಜ್ಲೇ ಕಮೆಂಟ್ ಮಾಡಿರೋದು தெரியல. ஏன்னா ಅವನು ಮಾಡಿರೋ ಪ್ರೂಫ್ ಇದು. ಕನ್ನಡಲ್ಲಿ ಜಿಲೇಬಿ ಲ್ಯಾಂಗ್ವೇಜ್ ಅಂತೆ, ತಮಿಳ್ ಗ್ರೇಟ್ ಅಂತೆ. ಒಪ್ಕೊಂತೀನಪ್ಪ, ತಮಿಳ್ ಗ್ರೇಟ್, ತಮಿಳ್ ಲ್ಯಾಂಗ್ವೇಜ್ ಇಸ್ ಗ್ರೇಟ್. ಒಬ್ಬ ಕನ್ನಡಿಗ ಹೇಳ್ತಿದ್ದು ತಮಿಳ್ ಲ್ಯಾಂಗ್ವೇಜ್ ಇಸ್ ಗ್ರೇಟ್. ನಿನ್ಗೆ ಅದೇ ಮೆಚುರಿಟಿ ಇದೆಯಾ ಕನ್ನಡ ಲ್ಯಾಂಗ್ವೇಜ್ ಇಸ್ ಗ್ರೇಟ್ ಅಂತ ಹೇಳೋಕ್ಕೆ? ಇಲ್ಲೊಬ್ಬ ಇದ್ದಾನೆ, ಏನೋ ಇವನು ಮಿಸ್ಟೀರಿಯಸ್ ಮ್ಯಾನೋ ಏನೋ ಸಮಯನೋ. ಇವನೇನಂದರೆ ಎಲ್ಲ ಹುಡುಗ ಬಂದ್ಬಿಟ್ಟು ಒಳ್ಳೆ ಏನದು, ವಿ ಡೋಂಟ್ ಹೇಟ್ ಕನ್ನಡ ಮೂವೀಸ್, ವಿ ಆರ್ ದಿಸ್, ವಿ ಆರ್ ದಾಟ್, ವಿ ಲವ್ ಅಂತ ಹೇಳ್ತಾ ಇರ್ತಾನೆ ನಮ್ಮ ವೀಡಿಯೋಸಲ್ಲಿ. ಬಟ್ ಈ ನನ್ನ ಮಗ ಅದೇ ಚಾನಲ್ಗೆ ಹೋಗ್ಬಿಟ್ಟು ಯಾವ ಥರ ಕಮೆಂಟ್ ಹಾಕಿದೆ ನೀವೇ ನೋಡಿ. ಅಲ್ಲ ಗುರು, ಮುಂದೆ ಒಂದು ಹಿಂದೆ ಒಂದು ಆಟ ಆಡೋಕ್ಕೆ ನಮಗೆ ಬರಲ್ಲ. ಆ ಥರ ಆಡೋರಂದರೆ ಆಗಲ್ಲ. ನಮ್ಮ ತಾಳ್ಮೆನ ಜಾಸ್ತಿ ಟೆಸ್ಟ್ ಮಾಡಬೇಡಿ. ಸುಮ್ಮನೆ ಇದ್ದೀವಿ ಅಂದರೆ ನಮ್ಮ ಕೈಲಿ ಏನೂ ಆಗಲ್ಲ ಅಂತಲ್ಲ. ಹೋಗ್ಲಿ ಬಿಡೋ ಚೇಳಂತ ಸುಮ್ಮನೆ ಇದ್ದೀವಿ ಅಷ್ಟೇ. ಕೆಣ್ಕಿದ್ದೀರಾ ಅಂದರೆ ಹಾಕಿ ತೋರಿಸ್ತೀವಿ. ತೋರಿಸೋ ಏಟಿಗೆ ನನ್ನ ಮಕ್ಕಳ ಉಳ್ಕೊಳಲ್ಲ ನೀವೆಲ್ಲೂ ಅಲ್ವಾ? ಹಮ್ಮಿಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಟ್ರೋಲ್ ಮಾಡ್ತಿದ್ದೀರಲ್ಲ ಚಿಕ್ಕ ಮಕ್ಕಳ ಥರ, ಚಿಕ್ಕ ಪಾಪುಗಳ ಥರ ಟ್ರೋಲ್ ಮಾಡ್ಕೊಂಡು ಸಾಯಿರಿ. ಅದನ್ನು ಬಿಟ್ಟು ಕನ್ನಡ ಜಿಲೇಬಿ ಅದೆಲ್ಲ ಮಾತಾಡಿದ್ದೀರಾ ಅಂದರೆ ಹಾಕ್ಕೊಂಡು ತುಳ್ದೇ ಬಿಡ್ತೀವಿ ಯೂಟ್ಯೂಬಲ್ಲಿ. ಇವತ್ತು ತೋರಿಸಿ ನೋಡು ಟೀಸರು. ಈ ಟೀಸರ್ ಆದಮೇಲೆ ಇನ್ನೂ ರಿಪೀಟ್ ಮಾಡಿದೆ ಅನ್ಕೋ ಇದೆ. ರಿಪೀಟ್ ಬೇಡ, ಮಾಡೋ ರಿಪೀಟ್. ನೀನು ಏನೋ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಲ್ಲ, ಇವಾಗ ನಿನ್ನ ವೀಡಿಯೋ ಕಮೆಂಟ್ಸ್ ಬರ್ತವೆ, ಇವತ್ತು ಬರುತ್ತೆ.
2,000 3,000 4,000 5,000 ಬರ್ತವೆ. ಎಲ್ಲದಕ್ಕೆ ರಿಪ್ಲೈ ಮಾಡ್ತೀಯ ನೀನು? ಮಾಡು, ರಿಪ್ಲೈ ಮಾಡು. ಇವಾಗ ತಾಕತ್ತಿದ್ರೆ ರಿಪ್ಲೈ ಮಾಡೋ. ನಿಮ್ಮ ವಿಡಿಯೋಲಿ ನೋಡೋಣ. ಆಚೆ ಮಳೆ ಬರ್ತಾ ಇದೆ, ನಂಗೊಂದು ಸಖತ್ ಫೀಲಿಂಗ್ ಇದೆ. ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀನಿ ನಾನು. ಯಾಕಂದರೆ ಈಗ ಮಾತಾಡಿರೋದು ಕನ್ನಡ ಮೂವೀಸ್ ಬಗ್ಗೆ, ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ. ನಾನೊಬ್ಬ ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಹುಟ್ಟಿದ್ದು ಕನ್ನಡ ಆಂಧ್ರ ಬಾರ್ಡರಲ್ಲಿ, ಬಟ್ ಸ್ಟಿಲ್ ಐ ಕನ್ಸಿಡರ್ ಮೈಸೆಲ್ಫ್ ಎಸ್ ಕನ್ನಡಿಗ. ಅಲ್ಲಿ ಎಲ್ಲ ಪ್ರತಿಯೊಬ್ಬರು ಆಂಧ್ರ ಬಾರ್ಡರ್ ಇರೋದ್ರಿಂದ ಪ್ರತಿಯೊಬ್ಬರು ತೆಲುಗುನೇ ಮಾತಾಡೋದು ಅಲ್ವಾ. ಆದ್ರೂ ನಾನು ಕನ್ನಡಿಗ ಅಂತ ಏನಕ್ಕೆ ಕನ್ಸಿಡರ್ ಮಾಡ್ತೀನಿ. ಇಟ್ ಇಸ್ ಸ್ಟಿಲ್ ಕರ್ನಾಟಕ. ನಾನು ಇವಾಗಲೂ ಕರ್ನಾಟಕಲ್ಲೇ ಬದುಕ್ತಾ ಇರೋದು, ಕರ್ನಾಟಕಲ್ಲೇ ಬಾಳ್ತಾ ಇರೋದು. ಬೆಂಗಳೂರಲ್ಲಿದ್ದೀನಿ, ಬೆಂಗಳೂರು ಅನ್ನ ತಿಂತಾ ಇದ್ದೀನಿ. ಅದಕ್ಕೆ ನನ್ನ ನಿಯತ್ತಿದೆ. ನಿಮ್ಗೆ ಅದು ಇದೆಯನ್ರೋ? ಇದ್ರೆ ಈ ಥರ ಮಾತಾಡ್ತೀರಾ? ಇಲ್ಲ ತಾನೆ. ನಿಮ್ಮ ಹುಡುಗರು ಇಲ್ಲಿದ್ದಾರೆ, ನಮ್ಮ ಹುಡುಗರು ಅಲ್ಲಿದ್ದಾರೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಂದು ಪ್ರೀತಿ ಇರಬೇಕು, ಒಂದು ಬಾಂಧವ್ಯ ಇರಬೇಕು. ಅದನ್ನು ಬಿಟ್ಟು ಈ ಥರ ಹಿಂದೆ ಮುಂದೆ ಆಟ ಆಡೋದಲ್ಲ ಅಲ್ವಾ. ಸೊ ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಬಟ್ ಇದನ್ನು ಮಾತ್ರ ನಾವು ಬಿಡಲ್ಲ ಗುರು. ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನು ನಿನ್ಗೆ ಆ್ಯಕ್ಷನ್ ತೊಗೊಳ್ತೀವಿ. ನೀನೇನೋ ದೊಡ್ಡ ಪುಡಂಗಿ ಥರ ಎಲ್ಲ ಬಿಲ್ಡಪ್ ಕೊಡ್ತಾ ಇದೆ. ನಮ್ಮ ಸಬ್ಸ್ಕ್ರೈಬರ್ ಏನೋ ರಿಪ್ಲೈ ಮಾಡಿದ್ರೆ ಅವ್ರಿಗೆ ಬರೀ ರಿಪ್ಲೈ ಮಾಡ್ಕೊಂಡು ಏನೇನೋ ಮಾತಾಡ್ತೀಯ ನಿಮ್ಮ ವೀಡಿಯೋಲ್ಲಿ. ನಿನಗಿದೆ ಗುರು. ಮನೋಜ್ ಕುಮಾರ್ ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರ್, ಅವ್ರಿಗೋಸ್ಕರ ವಿಡಿಯೋ ಮಾಡಿದ್ದೀನಿ. ನಮ್ಮ MS ಸ್ಟುಡಿಯೋ ಅಂಡ್ ಲಿಖಿತ್ ಶೆಟ್ಟಿ ಅವ್ರು ಕೂಡ ಮಾಡಿದ್ದಾರೆ. ಅವ್ರ ವಿಡಿಯೋ ಕೂಡ ನೀವು ಚೆಕ್ ಮಾಡಿ. ಆ್ಯಂಡ್ ಇಷ್ಟು ಹೇಳ್ತಾನೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್. ನೀವು ಒಳ್ಳೆ ಕನ್ನಡಿಗ, ನೀವು ಒಳ್ಳೆ ಕನ್ನಡ ಮೂವಿ ಲವರ್, ಕನ್ನಡ ಲ್ಯಾಂಗ್ವೇಜ್ ಲವರ್ ಅಂದರೆ ಈ ನನ್ನ ಮಗನ ವೀಡಿಯೋಗೆ ಹೋಗ್ಬಿಟ್ಟು ಚೆನ್ನಾಗಿ ಗ್ರೂಪ್ರಿ ರಿಪ್ಲೈ ಮಾಡ್ತಾನಂತೆ. 3,000 4,000 ಕಮೆಂಟ್ಸ್ಗೆ ಅದು ಹೆಂಗೆ ರಿಪ್ಲೈ ಮಾಡ್ತಾನೋ, ಅದು ಹೆಂಗೆ ಆ್ಯಟಿಟ್ಯೂಡು, ಅದು ಹೆಂಗೆ ರೋಸ್ಟ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಮಾಡೋ ರಿಪ್ಲೈ ಇವಾಗ ಮಾಡು.